Hello dear friends, welcome back to my YouTube channel Maths by AMS. In my last video, I have selected few questions from the model paper 2. ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇರುವಂತ ಕ್ವೆಶ್ಚನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ವಿ. ದ ಸಿಮಿಲರ್ ಪ್ಯಾಟರ್ನ್ ಟುಡೇ ಐ ಹ್ಯಾವ್ ಸೆಲೆಕ್ಟೆಡ್ ಫ್ಯೂ ಕ್ವೆಶ್ಚನ್ಸ್ ಫ್ರಮ್ ದ ಮಾಡೆಲ್ ಪೇಪರ್ 3. ಸೊ ಒಂದಷ್ಟು ಯಾವುದು ನನಗೆ ಡಿಫಿಕಲ್ಟ್ ಅಂತ ಅನ್ಸಿದೆಯೋ ಆ ಕ್ವೆಶ್ಚನ್ ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಫ್ ಯು ಫೀಲ್ ಎನಿ ಅದರ್ ಕ್ವೆಶ್ಚನ್ಸ್, ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕ್ವೆಶ್ಚನ್ಸ್ ನಿಮಗೆ ಡೌಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ದೋಸ್ ಕ್ವೆಶ್ಚನ್ ನಂಬರ್ ಅಥವಾ ಕ್ವೆಶ್ಚನ್ ನ ನೀವು ನನಗೆ ಟೈಪ್ ಮಾಡಿ ಕಳಿಸಬಹುದು. ಡೆಫಿನೆಟ್ಲಿ ಐ ವಿಲ್ ರೆಕಾರ್ಡ್ ವಿಡಿಯೋ ಫಾರ್ ದೋಸ್ ಕ್ವೆಶ್ಚನ್ ಮತ್ತೆ ಪೋಸ್ಟ್ ಮಾಡ್ತೀನಿ. ನಾವು ಈಗ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್, ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಗೆ ಎರಡು ಕೊಟ್ಟಿದ್ದಾರೆ, ಅದು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾರಲಲ್ ಅಂದ್ರೆ ಈಗ ಫಸ್ಟ್ ಐ ಹ್ಯಾವ್ ಟು ಕಂಪೇರ್ ದಿಸ್ ಒನ್ ವಿತ್ ದ ಲೀನಿಯರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಲೀನಿಯರ್ ಈಕ್ವೇಶನ್ ಪ್ಲಸ್ C1 ಈಕ್ವಲ್ ಟು 0. ಅದೇ ತರ a to x ಪ್ಲಸ್ b to y ಪ್ಲಸ್ c2 ಈಕ್ವಲ್ ಟು 0 ಜೊತೆ ಕಂಪೇರ್ ಮಾಡಬೇಕು. ಸೊ ಇಫ್ ಎನಿ ಟೂ ಲೈನ್ಸ್ ಆರ್ ಪ್ಯಾರಲಲ್, ಕಂಡೀಷನ್ ಏನು, a1 by a2 is equal to b1 by b2 ನಾಟ್ ಈಕ್ವಲ್ ಟು c1 by c2. ಇಲ್ಲಿ ಇನ್ಇಕ್ವಾಲಿಟಿ ಇರೋದ್ರಿಂದ ಇದನ್ನ ಯೂಸ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಬರೀ ಈಕ್ವಾಲಿಟಿ ಸಾಲ್ವ್ ಮಾಡಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ k. ಇಲ್ಲಿ ಏನಾದ್ರು ಸಿಕ್ಲಿಲ್ಲ ಅಂದ್ರೆ ದೆನ್ ಯು ಗೋ ಫಾರ್ ಇನ್ಇಕ್ವಾಲಿಟಿಗೆ ಹೋಗ್ಬೇಕಾಗತ್ತೆ. ಈಗ ಇಲ್ಲಿ a1 3 ಕೊಟ್ಟಿದ್ದಾರೆ, ಇಲ್ಲಿ 2 ಕೊಟ್ಟಿದ್ದಾರೆ, ಈಕ್ವಲ್ ಟು b1 2k. ನೋಡಿ ಇಲ್ಲೇ k ಬಂದ್ಬಿಡೋದ್ರಿಂದ ನನಗೆ ಇನ್ಇಕ್ವಾಲಿಟಿ ಹೋಗೋ ಅವಶ್ಯಕತೆ ಇಲ್ಲ. ಸೊ 15 by 2 is equal to 2k. therefore k is equal to 2 ಡಿನಾಮಿನೇಟರ್ ಬಂದ್ರೆ ನನಗೆ ಏನಾಗುತ್ತೆ 15 by 4 and 15 by 4 is the solution for this particular question. ಸೆಕೆಂಡ್ ಕ್ವಶನ್ ಹೋಗೋಣ. ಇಟ್ ಈಸ್ ಫ್ರಮ್ ದ ರಿಯಲ್ ನಂಬರ್ಸ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್, ಏನಂತ ಹೇಳುತ್ತೆ ಫಂಡಮೆಂಟಲ್ ಥಿಯರಮ್, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಆ ಸ್ಟೇಟ್ಮೆಂಟ್ ನ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ರೈಟ್ ಆನ್ಸರ್ ನ ಚೂಸ್ ಮಾಡಬೇಕು. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಪ್ರಕಾರ ಏನಂತ ಹೇಳುತ್ತೆ, ಯಾವುದೇ ಕಾಂಪೋಸಿಟ್ ನಂಬರ್ ತಗೊಂಡ್ರು ದಟ್ ಕ್ಯಾನ್ ಬಿ ರಿಟನ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. therefore ಆಪ್ಷನ್ ಸಿ ಪ್ರೈಮ್ ನಂಬರ್ ಇಸ್ ದ ರೈಟ್ ಚಾಯ್ಸ್. Length and breadth of rectangle. So length of rectangle is 3 times its breadth. Length ಮತ್ತೆ breadth ಮೇಲೆ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ಸೊ ಲೆಂತ್ ಇಸ್ ಈಕ್ವಲ್ ಟು 3 times breadth ಕೊಟ್ಟಿದ್ದಾರೆ. ಏರಿಯಾ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತು, ದಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ದಟ್ ಈಸ್ ಈಕ್ವಲ್ ಟು 75. ಸೊ ಇಲ್ಲಿ ಲೆಂತ್ ಸಿಕ್ಕಿರುವಂತ ಎಕ್ಸ್ಪ್ರೆಷನ್ ನ ಸಬ್ಸ್ಟಿಟ್ಯೂಟ್ ಮಾಡಿ 3b ಇಂಟು b is equal to 75 will get 3b square minus 75 equal to 0 is the equation. ಸೊ ಇದಕ್ಕೆ ಈಕ್ವಲೆಂಟ್ ಆಗಿರುವಂತ ಈಕ್ವೇಶನ್ ನೋಡಿ, ಇಲ್ಲಿ ಮಧ್ಯ ಪ್ಲಸ್ ಬಂದಿದೆ, ಡೆಫಿನೆಟ್ಲಿ ಇದಾಗಲ್ಲ. ಇಲ್ಲಿ 3 ಡೆಫಿನೆಟ್ ಆಗಿ ಇಲ್ಲಿರುವಂತ ಫಾರ್ಮ್ ಅಲ್ಲಿ ಇಲ್ಲ. ಸೊ ನನಗೆ ರೈಟ್ ಇದೇ ಫಾರ್ಮ್ ಅಲ್ಲಿ ಇರುವಂತ ಈಕ್ವೇಶನ್ ಯಾವುದು, ಆಪ್ಷನ್ ಸಿ 3x² minus 75. ನೆಕ್ಸ್ಟ್, ಸೊ ಇಷ್ಟು MCQ ನಾನು ತಗೊಂಡಿದ್ದೆ. ಈಗ 1 ಮಾರ್ಕ್ ಕ್ವಶನ್ಸ್ ಒಂದೆರಡು ಇನ್ನೆಲ್ಲ MCQs ತುಂಬಾ ಡೈರೆಕ್ಟ್ ಆಗಿ ಸಿಂಪಲ್ ಆಗಿದೆ ಅನ್ನಿಸ್ತು. ಸೊ ಈಗ ಕ್ವಶನ್ ನಂಬರ್ 12 ತಗೊಂಡ್ರೆ, ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮ್ ಆಫ್ 4 ಟರ್ಮ್ಸ್. ಸೊ ಇದು ತುಂಬಾ ಸಿಂಪಲ್, ಬಟ್ ಆದ್ರೆ ಯಾಕೆ ತಗೊಂಡೆ ಅಂದ್ರೆ, ಸೊ ಇಲ್ಲಿ ಸಮ್ ಆಫ್ 4 ಟರ್ಮ್ಸ್ ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ, SN ಫಾರ್ಮುಲಾ ಹಾಕ್ಲಿಕ್ಕೆ ಹೋಗ್ಬಿಡ್ತೀವಿ. ಸೊ ನೋಡಿ ಸಮ್ ಆಫ್ 3 ಟರ್ಮ್ಸ್ ಕೊಟ್ಟಿದ್ದಾರೆ. ನೋಡಿ ಯಾವ ಸಮ್ ಕೊಟ್ಟಿರೋದು, ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಇಲ್ಲಿ 3 ತಗೊಂಡಿದ್ದಾರೆ, ಇಲ್ಲಿ 4, ಒಂದೇ ಟರ್ಮ್ ಎಕ್ಸ್ಟ್ರಾ ಇದೆ ಅಷ್ಟೇ. ಸೊ ಈ ತರ ಇದ್ದಾಗ ಯು ಹ್ಯಾವ್ ಟು ಯೂಸ್ ಅ ರಿಲೇಷನ್ ಟು ಫೈಂಡ್ ಔಟ್ AN. ಅವ್ರು ಕೇಳಿರೋದೇ 4th ಟರ್ಮ್, 4th ಪರ್ಟಿಕ್ಯುಲರ್ ಟರ್ಮ್ ಕೇಳಿದ್ರೆ ಅಂದ್ರೆ ಒಂದು ರಿಲೇಷನ್ ಇದೆ ಟು ರೆಪ್ರೆಸೆಂಟ್ nth ಟರ್ಮ್ ಅಂಡ್ ಸಮ್ ಆಫ್ n ಟರ್ಮ್ಸ್ ರಿಲೇಟ್ ಮಾಡುವಂತ ಒಂದು ರಿಲೇಷನ್ ಇದೆ. ಇದನ್ನ ಚೆನ್ನಾಗಿ ಕಲ್ತ್ಕೋಬೇಕು ನೀವು. ಏನದು, AN is equal to SN minus n minus 1. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ನನಗೆ A4 ಬೇಕು ಅಂದ್ರೆ ಇದೇನಾಗುತ್ತೆ, S4 minus S4 minus 1. ಇಟ್ ಈಸ್ ನಥಿಂಗ್ ಬಟ್ S4 minus S3. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20 minus 12, ಅಲ್ಲಿಗೆ A4 ಎಷ್ಟಾಗುತ್ತೆ, ದಟ್ ಈಸ್ ಈಕ್ವಲ್ ಟು 8. ಅದೇ ತರ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಕ್ವಶನ್ ನಂಬರ್ 13. ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಪೇಪರ್. ವಿ ಹ್ಯಾವ್ ರೆಕ್ಟಾಂಗ್ಯುಲರ್ ಶೀಟ್, ಒಂದು ರೆಕ್ಟಾಂಗ್ಯುಲರ್ ಶೀಟ್ ಇದೆ. ಸೊ ಅದರದ್ದು I2 40 ಇದೆ, I2 40 ಇದೆ, ಬ್ರೆಡ್ತ್ 22 ಇದೆ. ಸೊ ಈ ತರ ಇರುವಂತ ಒಂದು ರೆಕ್ಟಾಂಗಲ್ ನ ಈ ಡೈರೆಕ್ಷನ್ ಅಲ್ಲಿ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿದಾಗ ಒಂದು ಸಿಲಿಂಡರ್ ಆಗಿದೆ, ಹಾಲೋ ಸಿಲಿಂಡರ್ ಫಾರ್ಮ್ ಆಗಿದೆ. I2 ನನಗೆ 40ನೇ ಬರೋ ತರ. ಅದೇ ನನಗೆ 22 ಹೈಟ್ ಬೇಕು ಅಂದ್ರೆ ಈ ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡ್ತಾ ಇದ್ದೆ, ಈ ಕಡೆ ಫೋಲ್ಡ್ ಮಾಡಿದ್ವಿ. ಹಿಂಗ್ ಫೋಲ್ಡ್ ಮಾಡಿದಾಗ ಈ ಎಡ್ಜ್ ಇದೆಯಲ್ಲ ನೋಡಿ, ಈಗ ಹೈಲೈಟ್ ಮಾಡ್ತೀನಲ್ಲ, ಈ ಎಡ್ಜ್ ಏನಾಗುತ್ತೆ, ದಟ್ ವಿಲ್ ಬಿಕಮ್ಸ್ ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಸರ್ಕಲ್. ಸೊ ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಬೇಸ್ ಸರ್ಕಲ್? ಸರ್ಕಂಫರೆನ್ಸ್ ಆಫ್ ಬೇಸ್ ಸರ್ಕಲ್ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಆಗುತ್ತೆ. ನನಗೆ ಫಾರ್ಮುಲಾ ಗೊತ್ತು, 2πr is equal to 22. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 22 by 7 is
into r is equal to 22. 22 ಕ್ಯಾನ್ಸಲ್ ಆಗಿ ಸೊ ರೇಡಿಯಸ್ ಆಫ್ ದ ಸರ್ಕಲ್ ಅಥವಾ ಸಿಲಿಂಡರ್ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು 7/2 centimeter. ದಿಸ್ ಈಸ್ ವಾಟ್ ದ ಸೊಲ್ಯೂಷನ್ ಫಾರ್ ಕ್ವಶನ್ ನಂಬರ್ 13. ಸೊ ನಾವು ಐ ಆಮ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ತುಂಬ ಮುಂಚೆ PUC CET ಇಲ್ಲಿ ಕೇಳ್ತಾ ಇದ್ರು, ಇಲ್ಲಿ ಕೇಳ್ಬಿಟ್ಟಿದ್ದಾರೆ sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1. ಈಗ ನಾನು cos ಸ್ಕ್ವೇರ್ a cos ಪವರ್ 4a ನ ವ್ಯಾಲ್ಯೂ ಮಾಡಬೇಕು. ಸೊ ಇದು ಏನು ಬರುತ್ತೆ ಅಂತ ಕಂಡುಹಿಡಿಬೇಕು. ಇದು ಕಂಡುಹಿಡಿಬೇಕು ಅಂದರೆ ಇಲ್ಲಿ ಇರೋದನ್ನ ನಾನು ಕಾಸ್ ಸ್ಕ್ವೇರ್ಗೆ ರೆಡ್ಯೂಸ್ ಮಾಡಬೇಕು. ಯಾವುದನ್ನು ಕಾಸ್ ಸ್ಕ್ವೇರ್ ರೆಡ್ಯೂಸ್ ಮಾಡ್ಬೋದು ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇದು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು. ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್, ಅಥವಾ ನನಗೆ ಇಲ್ಲಿ ರೈಟ್ ಸೈಡಲ್ಲಿ 1 ಅಲ್ಲಿ ಇರೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರೆ ಆಯಿತು, ಅಥವಾ ಡೈರೆಕ್ಟಾಗಿ ಸೈನ್ ಸ್ಕ್ವೇರ್ಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಆಯಿತು. ಸೊ ಈಗ ನನಗೇನಾಗುತ್ತೆ ಸೈನ್ ಎ ಇಸ್ ಈಕ್ವಲ್ ಟು ವಿ ಆಲ್ ನೋ 1 ಮೈನಸ್ ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು. ಹಂಗಾರೆ ಇದನ್ನ ಇಲ್ಲಿ ಕಾಸ್ ಸ್ಕ್ವೇರ್ ಇದೆ ಅಲ್ವಾ, ಇಲ್ಲೂ ಕೂಡ ನನಗೇನಾಗ್ತಿದೆ ನೋಡಿ ಕಾಸ್ ಪವರ್ 4 ಇದೆ. ಇದನ್ನ ಟ್ರೈ ಟು ರೈಟ್ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್. ಹಾಗೇನಾಗುತ್ತೆ ಐ ವಿಲ್ ಗೆಟ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಪವರ್ 2. ಪವರ್ 4 ನ ಸ್ಕ್ವೇರ್ ಟು ದಿ ಪವರ್ 2 ಅಂತ ಮಾಡ್ಬೋದು. ಆಗ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಅಂತ ಈಗ ತಾನೇ ಪ್ರೂವ್ ಮಾಡಿದ್ದೀವಿ. ಇದೇನಾಗುತ್ತೆ ಸೈನ್ ಎ ಹೋಲ್ ಸ್ಕ್ವೇರ್. ಇಟ್ ಈಸ್ ನಥಿಂಗ್ ಬಟ್ ಸೈನ್ ಎ ಪ್ಲಸ್ ಮತ್ತೆ ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಎ. ಅವರೇ ಕೊಟ್ಟಿದ್ದಾರೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಎಷ್ಟು ವ್ಯಾಲ್ಯೂ ಅಂತ, ದಟ್ ಈಸ್ ನಥಿಂಗ್ ಬಟ್ 1 ಬಿಕಾಸ್ ಇಟ್ ಈಸ್ ಗಿವನ್. ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಸಾಲ್ವ್ ದಿಸ್ ಕ್ವಶನ್ ನಂಬರ್ 15. Now I am moving on to the question number 16 from the chapter probability. So ಅವ್ರು ಏನು ಕೊಟ್ಟಿದ್ದಾರೆ, probability of an event A is equal to 1/5. What do you mean by the formula probability of event? That is number of outcome favorable to A divided by total number of outcomes in S. ಇದನ್ನು ಅವರೇ ನನಗೆ 1/5 ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಎನ್ ಆಫ್ ಎ ನನಗೆ ಗೊತ್ತಿಲ್ಲ, ಸೊ ಎನ್ ಆಫ್ ಎ ಕೊಟ್ಟಿದ್ದಾರೆ. ಎನ್ ಆಫ್ ಎಸ್ ನನಗೆ ಗೊತ್ತಿಲ್ಲ, ಸೊ ವಾಟ್ ಈಸ್ ಎನ್ ಆಫ್ ಎ ದಟ್ ಈಸ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 into 5 is equal to n of s ಆಗುತ್ತೆ. Therefore n of s is equal to 10. This is how we can find out the total number of outcomes in that particular experiment. So these are the few questions I found different in the model paper 3. ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಇದನ್ನ ಬಿಟ್ಟು ಬೇರೆ ಯಾವುದೇ ಗೊತ್ತಾಗಲಿಲ್ಲ ಅಂದರೂ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಯುವರ್ ಡೌಟ್ಸ್ ಇನ್ ಯುವರ್ ಕಮೆಂಟ್ ಸೆಕ್ಷನ್. ಡೆಫಿನೆಟ್ಲಿ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. Now we'll move on to the 2 mark section. In the given figure, PA and PB are the 2 tangents to the circle with center O. So PA ಮತ್ತೆ PB ಎರಡು tangent. ಇಲ್ಲಿ PA is equal to 4 centimeter ಕೊಟ್ಟಿದ್ದಾರೆ. ಆಂಗಲ್ APO ಆಫ್ ಆಂಗಲ್ ಕೊಟ್ಟಿದ್ದಾರೆ. ಹಾಗಾದ್ರೆ ಫುಲ್ ಆಂಗಲ್ ಏನಾಗುತ್ತೆ, ಇಫ್ APO is equal to 40 ಅಂದಮೇಲೆ ನಮಗೊಂದು ಥಿಯರಮ್ ಗೊತ್ತಿದೆ, ಲೈನ್ ಜಾಯ್ನಿಂಗ್ ದ ಸೆಂಟರ್ ಅಂಡ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಯಾವಾಗನೂ ಕೂಡ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ಆಂಗಲ್ ಬಿಟ್ವೀನ್ ದ ರೇಡಿಯನ್ನ ಬೈಸೆಕ್ಟ್ ಮಾಡಿರುತ್ತೆ. ಹಂಗಾದ್ರೆ ಆಂಗಲ್ APB ಏನಾಗುತ್ತೆ, ಐ ಕ್ಯಾನ್ ರೈಟ್ ಆಂಗಲ್ APB is 2 times the angle APO that gives 80 degree. ಇದು 80 ಡಿಗ್ರಿ ಆಯಿತು ಅಂದರೆ AOB ಏನಾಗುತ್ತೆ, ದೀಸ್ ಟು ಆರ್ ಸಪ್ಲಿಮೆಂಟ್ರಿ ಆಗಿರೋದ್ರಿಂದ ದಟ್ ಈಸ್ ಈಕ್ವಲ್ ಟು 180 ಮೈನಸ್ 8 ದಿಸ್ 180 ಮೈನಸ್ 80. ಸೊ ಎಷ್ಟಾಯಿತು 100 ಡಿಗ್ರಿ. ಒಂದು ಆನ್ಸರ್ ಸಿಕ್ಬಿಡ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ 4 ಆಯಿತು ಅಂದರೆ PB ಎಷ್ಟು, ವಾಟ್ ಈಸ್ PB? PB is nothing but a tangent. ಸೊ ನಮಗೆ ಥಿಯರಮ್ 2 ಇದೆ, ದಟ್ ಈಸ್ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಹಾಗಾದ್ರೆ ಇವೆರಡು ಈಕ್ವಲ್ ಆಗುತ್ತೆ. ಸೊ PA ನೀವೇ 4 ಅಂತ ಕೊಟ್ಟಿರೋದ್ರಿಂದ PBನೂ ಕೂಡ ಏನಾಗಿರಬೇಕು 4 ಇರಲೇಬೇಕು. ಎರಡು ವ್ಯಾಲ್ಯೂಸ್ ಬರೆದ್ರೆ ನಮಗೆ 2 ಮಾರ್ಕ್ ಸಿಗುತ್ತೆ. ನೌ ಐ ಆಮ್ ಟೇಕಿಂಗ್ ಕ್ವಶನ್ ನಂಬರ್ 21. ಸೊ HCF ಆಫ್ ಡೈರೆಕ್ಟ್ ಕ್ವಶನ್ 135, 75 ಕೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಣ. HCF ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಕೇಳಿದ್ದಾರೆ. ಸೊ 3 ಇಂದ ಡಿವೈಡ್ ಆಗುತ್ತೆ, 3 4 12, ಒಂದು ಉಳಿತು 3 5 ಮತ್ತೆ 3 ಇಂದ ಆಗುತ್ತೆ, 3 1 3 5 ಮತ್ತೆ 3 ಇಂದ ಆಗುತ್ತೆ, 3 5 ಮತ್ತೆ 5 ಇಂದ ಆಗುತ್ತೆ, 5 1 ಇಲ್ಲಿ 3 ಇಂದ ಆಗುತ್ತೆ, 3 2 3 5 ಮತ್ತೆ 5 ಇಂದ ಆಗುತ್ತೆ, 5 5 5 1. ಸೊ ನನಗೆ 135 ಅಂದರೆ 3 ಕ್ಯೂಬ್ ಟು ದಿ ಪವರ್ 5 ಪವರ್ 1 ಬರುತ್ತೆ. 75 ಅಂದರೆ 3 ಪವರ್ 1 ಇಂಟು 5 ಸ್ಕ್ವೇರ್ ಬರುತ್ತೆ. ಅವ್ನು ಕೇಳಿರೋದು HCF. ಹಂಗಾದ್ರೆ HCF ಇಸ್ ಈಕ್ವಲ್ ಟು ಕಾಮನ್ ಫ್ಯಾಕ್ಟರ್ 3ನೂ ಕಾಮನ್ ಇದೆ, 5ನೂ ಕಾಮನ್ ಇದೆ, ವಿತ್ ಲೀಸ್ಟ್ ಪವರ್, ಎರಡಕ್ಕೂ ಕೂಡ ಲೀಸ್ಟ್ ಪವರ್. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಯಿತು. ಈಗ ಸೆಕೆಂಡ್ ಕ್ವಶನ್ಗೆ ಏನು ಆನ್ಸರು, ಅಲ್ಲೇ ನೋಡಿ. ದೆನ್ ಅದಾದಮೇಲೆ ಫೈಂಡ್ ದ LCM. ಯಾವುದ್ರದ್ದು LCM ಕಂಡುಹಿಡಿಬೇಕು, 20
and HCF of 135, 75. ಅಂದರೆ ಏನಾಯಿತು, ಈಗ ನಾನು LCM ಆಫ್ 20, ಅದರ HCF ನನಗೆ ಗೊತ್ತು 15. ಇದ್ರದ್ದು LCM ಕಂಡುಹಿಡಬೇಕು. ಇದಕ್ಕೆ ಮತ್ತೆ ನಾನು 15 ಮತ್ತು 20 ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ತೀನಿ. 2 10s 2 5s, ಇದು 3 5s. ಸೊ 20ಗೆ ನನಗೆ ಏನು ಬರುತ್ತೆ, 2 ಸ್ಕ್ವೇರ್ ಇಂಟು 5 ಪವರ್ 1 ಬರುತ್ತೆ. 15ಗೆ ನನಗೆ 3 ಪವರ್ 1 ಇಂಟು 5 ಪವರ್ 1 ಬರುತ್ತೆ. LCM ಅಂತಂದರೆ ಏನು, ಇಟ್ ಈಸ್ LCM means what? All prime factors with the greatest power. ಇಲ್ಲಿರುವಂಥ ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ನಾನು ಬರೀತೀನಿ. 2 ತಗೊಳ್ತೀನಿ, 3 ತಗೋತೀನಿ, 5 ತಗೋತೀನಿ. 2ಗೆ ಗ್ರೇಟೆಸ್ಟ್ ಪವರ್ 2, 3ಗೆ ಗ್ರೇಟೆಸ್ಟ್ ಪವರ್ 1, 5ಗೆ ಗ್ರೇಟೆಸ್ಟ್ ಪವರ್ 1. ಸೊ 2 ಸ್ಕ್ವೇರ್ ಅಂದರೆ 4, 4 3s 12 into 5, that is equal to 60 is the solution for the second question. ಸೊ ಎರಡು ಕ್ವಶನ್ಸ್ನ ಕೇಳಿದ್ರು, ಎರಡಕ್ಕೂ ಕೂಡ ನಾನು ಇಲ್ಲಿ ಆನ್ಸರ್ ಮಾಡಿದೆ. ನೀವು ಯಾವಾಗ ಬರೀಬೇಕು ಆಗ ಪಾಸ್ ಮಾಡಿ ಸೊಲ್ಯೂಷನ್ಸ್ನ ನೋಟ್ ಮಾಡ್ಕೋಬೇಕು. Now we'll move on to the question number 25 from the chapter probability. ನೋಡಿ, ಪ್ರಾಬಬಿಲಿಟಿ ಇಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ಬಿಟ್ಟಿದ್ದಾರೆ. ಸೊ ಏನಂದ್ರೆ 2 dice ಫೇರ್ ಡೈಸ್ ಆರ್ ರೋಲ್ಡ್ ಸೈಮಲ್ಟೇನಿಯಸ್ಲಿ. ಸೊ ಫೇರ್ ಡೈಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಏನು 1,1 ಇರುತ್ತೆ, 1,2 ಇರುತ್ತೆ. ಇದೇ ಥರ 6,6 ತನಕ ಇರುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟು ಔಟ್ಕಮ್ಸ್ ಇದೆ, 36. ಈಗ ಈ 36 ಔಟ್ಕಮ್ಸ್ನ ನಾನು ಯಾವ್ಯಾವ ಥರ ಯಾವುದ್ರದ್ದು ಇವೆಂಟ್ ಕೊಟ್ಟಿದ್ದಾರೆ ನೋಡಿ, ಎರಡು ಡಿಫ್ರೆಂಟ್ ಇವೆಂಟ್. ಫಸ್ಟ್ ಇವೆಂಟ್ ಏನು, ಫಸ್ಟ್ ಇವೆಂಟಲ್ಲಿ ಎ ಅಲ್ಲಿ ನನಗೆ ಏನೇನು ಬರುತ್ತೆ, ಸಮ್ ಆಫ್ ದ ನಂಬರ್ಸ್ ಆನ್ ದ ಟಾಪ್ ಫೇಸಸ್ ಇಸ್ ಲೆಸ್ ದ್ಯಾನ್ 8. ಲೆಸ್ ದ್ಯಾನ್ 8 ಅಂದರೆ ನಿನಗೆ ಫ್ರಮ್ 1ಇಂದ 7ವರೆಗೂ ತಗೋಬೇಕು. ಯಾಕಂದರೆ ಡೆಸಿಮಲ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿರೋದೆಲ್ಲ ಇಂಟೀಜರ್. 1ಇಂದ 7 ಸೊ ಸಮ್ 1 ಬರೋಕ್ಕೆ ಚಾನ್ಸ್ ಇದೆಯಾ, ಇಲ್ಲ. ಸಮ್ 0 ಬರೋಕ್ಕೆ ಚಾನ್ಸ್ ಇಲ್ಲ. ಸಮ್ 2 ಬರೋದು ಯಾವ್ದು 1,1 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಮ್ 2 ಬರೋದಾಯ್ತು. ಸಮ್ 3 ಬರೋದು ಯಾವ್ದು 1,2, 2,1. ನೆಕ್ಸ್ಟ್ ಸಮ್ 4 ಬರೋದು ಯಾವುದು 1,3, 2,2, 2,2. ನೆಕ್ಸ್ಟು 3,1. ಸೊ ಇದು ಸಮ್ 4 ಆಯಿತು. ಸಮ್ 5 ಎಲ್ಲೆಲ್ಲಿ ಬರುತ್ತೆ, 1,4 ಅಲ್ಲಿ ಸಮ್ 5 ಬರುತ್ತೆ, 2,3 ಅಲ್ಲಿ ಬರುತ್ತೆ, 3,2 ಅಲ್ಲಿ ಬರುತ್ತೆ, ನೆಕ್ಸ್ಟ್ 4,1 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಮ್ 5 ಆಯಿತು. ಸಮ್ 6 ಅಲ್ಲಿ 1,5, ನೆಕ್ಸ್ಟು 2,4, 3,3, ನೆಕ್ಸ್ಟು 3 ಆಯಿತು. ನೆಕ್ಸ್ಟು 4, ಸಮ್ 6 ಅಲ್ವಾ 2, ನೆಕ್ಸ್ಟು 5,1. ಸಮ್ 7 ಎಲ್ಲಿ ಬರುತ್ತೆ, 1,6, 2,5, 3,4, 4,3, 7 ಆಯಿತು, ಮತ್ತು 5,2 ಮತ್ತು 6,1. ಇದಿಷ್ಟರಲ್ಲೂ ಕೂಡ ಸಮ್ 7. 8 ಬರೋದು ತಗೊಳ್ಳಂಗಿಲ್ಲ, ಯಾಕಂದರೆ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಕೇಳಿದ್ದಾರೆ. ಎಷ್ಟಾಯ್ತು ಅಲ್ಲಿಗೆ ಕೌಂಟ್ ಮಾಡಿ, 1 2 3 4 5 6 7 8 9 10 11 12 13 14 15 16 17 18 19 20 21. ಸೊ ಎನ್ ಆಫ್ ಇ ಎಷ್ಟಾಯಿತು, 21. ಸೊ ಹಾಗಾದ್ರೆ ಇದಕ್ಕೆ ಪ್ರಾಬಬಿಲಿಟಿ ಆಫ್ ಇ ಎಷ್ಟಾಗುತ್ತೆ, ದಟ್ ಈಸ್ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಫಾರ್ಮುಲಾ ಏನು, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಇಟ್ ಈಸ್ ನಥಿಂಗ್ ಬಟ್ 21/36. 3 7s 3 1s 3 2s, 7/12 is the probability. ಇದೇ ಥರ ಬಿ ತಗೊಳ್ಳೋಣ. ಇವೆಂಟ್ ಬಿ ಏನು ಕೊಟ್ಟಿದ್ದಾರೆ ಅವರು, ಬಿ ಆಫ್ ಗೆಟ್ಟಿಂಗ್. ಆ್ಯಕ್ಚುಲಿ ಇದನ್ನು ಬೇಕಾದ್ರೆ ಎ ಅಂತಾನೆ ಬರೀಬೋದು. ಈಗ ಬಿಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ನನಗೆ, ಸೊ 1 minute, ಇಲ್ಲಿ 5, ಏನು ಬರೆದಿದೆ 2 ಬರೆದಿದ್ನ 5,1. ರೈಟ್. ಸೊ ಬಿ ಇವೆಂಟಲ್ಲಿ, ಸೊ ಐ ಕ್ಯಾನ್ ಗೆಟ್ಟಿಂಗ್ ಅ ಸ್ಕ್ವೇರ್ ನಂಬರ್ ಆನ್ ದ ಒನ್ ಫೇಸ್ ಓನ್ಲಿ. ಒಂದೇ ಒಂದು ಫೇಸಲ್ಲಿ ಸ್ಕ್ವೇರ್ ನಂಬರ್ ಇರಬೇಕು. ಈಗ ನನಗೆ ಬರುವಂಥ ಸ್ಕ್ವೇರ್ ನಂಬರ್ಸ್ ಯಾವುದು, 1 ಬಿಟ್ಟರೆ 4, ಅದು ಬಿಟ್ಟರೆ 2 ಸ್ಕ್ವೇರ್ ಅಲ್ಲ, 3 ಸ್ಕ್ವೇರ್ ಅಲ್ಲ, 5 ಸ್ಕ್ವೇರ್ ಅಲ್ಲ, 4. ಅಂದರೆ 1 ಇರೋವೆಲ್ಲ ತಗೋಬೇಕು, 4 ಇರೋವೆಲ್ಲ ತಗೋಬೇಕು, ಬಟ್ ಎರಡು ಬರಬಾರ್ದು. ಸೊ 1,1 ತಗೊಳಂಗಿಲ್ಲ, ಎರಡು ಸ್ಕ್ವೇರ್ ನಂಬರ್ ಆಗುತ್ತೆ. 1,2, 1,3, ನೆಕ್ಸ್ಟ್ 1,4 ತಗೊಳಂಗಿಲ್ಲ, ಎರಡು ಸ್ಕ್ವೇರ್ ನಂಬರ್ ಆಗುತ್ತೆ. 1,5, 1,6. 2 ಜೊತೆ 2,1 ಮತ್ತು 2,2 ಆಗಲ್ಲ, ಎರಡು ಸ್ಕ್ವೇರ್ ನಂಬರ್ ಆಗಲ್ಲ ಅಲ್ಲಿ. ಸೊ ಒಂದು ಸ್ಕ್ವೇರ್ ನಂಬರ್ ಇರಲೇಬೇಕು. ಸೊ 2,4. ಸೊ 3 ಜೊತೆ 3,1, 3,4. 4 ಜೊತೆ 4 ಇಸ್ ಎ ಸ್ಕ್ವೇರ್ ನಂಬರ್, ಬಟ್ ಅದರಿಂದ 1 ತಗೊಳಂಗಿಲ್ಲ, 1 ಸ್ಕ್ವೇರ್ ಆಗುತ್ತೆ. 4 2
4 3 4 4 ತಗೊಳಕ್ಕಾಗಲ್ಲ, 2 ಸ್ಕ್ವೇರ್ ನಂಬರ್ ಆಗುತ್ತೆ. 4 5 4 6. 5 ಇಂದ 5, 1 5, 4. 6 ಇಂದ 6, 1 6, 4. ಸೊ ಇದಿಷ್ಟು ಔಟ್ಕಮ್ಸ್ ಅಲ್ಲಿ ಎರಡರ ಸತಿ ನೋಡಿದ್ರೆ ಒಂದು ಸ್ಕ್ವೇರ್ ನಂಬರ್ ಇದ್ದೇ ಇರುತ್ತೆ. ಸೊ ಎನ್ ಆಫ್ ಬಿ ಅಂತಾನೆ ಬೇಕಾದ್ರೆ ಬರಿಬೋದು ನೀವು, ಅಥವಾ ಇದಕ್ಕೆ ಇನ್ನೊಂದು ಲೆಟರ್ ಎಸ್ ಬೇರೆದು ಕೊಡ್ತೀನಿ ಅಂದ್ರೆ ಕೊಡ್ಬೋದು. ಎಷ್ಟಿದೆ? 1 2 3 4 5 6 7 8 9 10 11 12 13 14 15 16 16 ಇದೆ. ಸೊ n probability of b is equal to 16 divided by 36. So that is equal to 4 4s 4 9s is the answer. Now we'll move on to question number 28. So question number 28 from the chapter triangles ಇದೆ. ಇದರಲ್ಲಿ ನಾವು ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಎರಡು ಕಡೆ ಒಂದು ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಸಾಲ್ವ್ ಮಾಡೋಣ. ಸೊ ನನಗೆ ನಿನ್ನೆ ಕೀ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಬೋರ್ಡ್ ಇಂದ ನೋಡಿ. ಎಸ್ಪೆಷಲಿ ಈ ಫಸ್ಟ್ ಪ್ರಾಬ್ಲಮ್ನವರು ಕಾಂಗ್ರೆನ್ಸಿ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿದ್ದಾರೆ. ಲೆಟ್ ಅಸ್ ಟ್ರೈ ವಿತ್ ಸಿಮಿಲಾರಿಟಿ. ಹೋದ ವರ್ಷ ನಾವು ಕಾಂಗ್ರೆನ್ಸಿ ಕಲ್ತಿದ್ವಲ್ಲ, ಅದಕ್ಕೆ ಅವರು ಕಾಂಗ್ರೆನ್ಸಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ನಾವು ಅದನ್ನ ಸಿಮಿಲಾರಿಟಿ ಇಟ್ಕೊಂಡು ಹೆಂಗ್ ಮಾಡ್ಬೋದು ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ? ಒಂದು ಐಸಾಸೆಲೆಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಲೆಟ್ ಮಿ ಡ್ರಾ ಒನ್ ಐಸಾಸೆಲೆಸ್ ಟ್ರಯಾಂಗಲ್. ಸೊ ಅದಕ್ಕೆ ಹೆಸರು ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಈಕ್ವಲ್ ಇರುವಂತ ಸೈಡು ಪಿ ಕ್ಯೂ ಮತ್ತೆ ಪಿ ಆರ್. ಆಂಗುಲರ್ ಬೈಸೆಕ್ಟರ್ ಆಫ್ ಪಿ ಡ್ರಾ ಮಾಡಿದ್ದಾರೆ. ಈ ಆಂಗುಲರ್ ಪಿಗೆ ಆಂಗುಲರ್ ಬೈಸೆಕ್ಟರ್ ನ ಡ್ರಾ ಮಾಡಿದ್ದಾರೆ. ಲೆಟ್ ಮಿ ಡ್ರಾ ಒನ್ ಆಂಗುಲರ್ ಬೈಸೆಕ್ಟರ್. ಆಂಗುಲರ್ ಬೈಸೆಕ್ಟರ್ ಅಂದ್ರೆ ಇಲ್ಲಿರುವಂತ ಆಂಗಲ್ ನ ಈಕ್ವಲ್ ಆಗಿ ಡಿವೈಡ್ ಮಾಡಿರುತ್ತೆ. ಮೀಟ್ಸ್ ಕ್ಯೂ ಆರ್ ಅಟ್ ಓ, ಅದು ಮೀಟ್ ಆಗ್ತಿರೋದು ಓ ಅಲ್ಲಿ ಅಂತ ಹೇಳಿದ್ದಾರೆ. ಪ್ರೂವ್ ದಟ್ ಓ ಪಿ ಈ ರೇಷಿಯೋ ಈ ಪಾರ್ಟ್ಸ್ ಇದೆಯಲ್ಲ ಆ ರೇಷಿಯೋ ಈಕ್ವಲ್ ಅಂತ ಮಾಡಬೇಕು. ಸೊ ನನಗೊಂದು ಪ್ರಾಪರ್ಟಿ ಗೊತ್ತು, ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಅವರೇ ಕೊಟ್ಟಿದ್ದಾರೆ ಗಿವನ್ ಪಿ ಆರ್. ಇದೇನಿದು? ದಟ್ ಈಸ್ ಗಿವನ್. ಸೊ ಹಂಗಾದ್ರೆ ಬೈ ಥಿಯರಮ್ ಯಾವುದೇ ಐಸಾಸೆಲೆಸ್ ಟ್ರಯಾಂಗಲ್ ತಗೊಂಡ್ರು ಅಲ್ಲಿ ಆಪೋಸಿಟ್ ಈಕ್ವಲ್ ಸೈಡ್ಗೆ ಆಪೋಸಿಟ್ ಇರುವಂತ ಆಂಗಲ್ ಈಕ್ವಲ್ ಇರುತ್ತೆ. ಅಲ್ಲಿಗೆ ಆಂಗಲ್ ಕ್ಯೂ ಏನಾಯ್ತು? ಆಂಗಲ್ ಆರ್ ಗೆ ಈಕ್ವಲ್ ಆಯ್ತು. ಸೊ ಇವೆರಡನ್ನು ಕೂಡ ಫಾರ್ ಟೈಮ್ ಬೀಯಿಂಗ್ ಕ್ಯೂ ಮತ್ತೆ ಆರ್ ಈಕ್ವಲ್ ಇಂದ ನನಗೆ ಈಸಿ ಆಗ್ಲಿರೋದಕ್ಕೋಸ್ಕರ ಎರಡಕ್ಕೂ ವೈ ವೈ ಅಂತ ಕೊಟ್ಬಿಡ್ತೀನಿ. ಈಗ ನೋಡಿ, ಎರಡು ಟ್ರಯಾಂಗಲ್ ನ ತಗೊಳ್ಳಿ. ಇನ್ ಟ್ರಯಾಂಗಲ್ ಪಿ ಒ ಕ್ಯೂ ಅಂಡ್ ಟ್ರಯಾಂಗಲ್ ಪಿ ಒ ಆರ್. ಸೊ ಇಲ್ಲಿರುವಂತ ಆಂಗಲ್ ಒ ಪಿ ಕ್ಯೂ ಇಲ್ಲಿರುವಂತ ಆಂಗಲ್ ಒ ಪಿ ಆರ್ ಗೆ ಈಕ್ವಲ್ ಆಗುತ್ತೆ. ಎರಡು ಕೂಡ ಎಕ್ಸ್ ಅಂತ ನಾನೇ ಫಿಗರ್ ಅಲ್ಲಿ ಬರ್ದಿದ್ದೀನಿ, ಬಿಕಾಸ್ ಗಿವನ್. ಅದೇ ತರ ಆಂಗಲ್ ಒ ಕ್ಯೂ ಪಿ ಇಸ್ ಈಕ್ವಲ್ ಟು ಆಂಗಲ್ ಒ ಆರ್ ಪಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ವೈ ಅಂತ ನಾನೇ ಪ್ರೂವ್ ಮಾಡಿದ್ದೀನಿ ಮೇಲ್ಗಡೆ. ಇದು ಗಿವನ್. ಸೊ ಈಗ ಇವೆರಡು ಆಯ್ತು ಅಂತಂದ್ಮೇಲೆ ಬೈ ಆಂಗಲ್ ಕ್ರೈಟೀರಿಯಾ ನಾ ಟ್ರಯಾಂಗಲ್ ಪಿ ಒ ಕ್ಯೂ ನ ಸಿಮಿಲರ್ ಟು ಟ್ರಯಾಂಗಲ್ ಪಿ ಒ ಆರ್ ಅಂತ ಅನ್ಬೋದು. ದಿಸ್ ಇಂಪ್ಲೈಸ್ ಬೈ ಸಿಮಿಲಾರಿಟಿ ಪಿ ಒ ಬೈ ಪಿ ಒ ಇಸ್ ಈಕ್ವಲ್ ಟು ಒ ಕ್ಯೂ ಬೈ ಒ ಆರ್. ಬಿಕಾಸ್ ಆಫ್ ಸಿ ಪಿ ಎಸ್ ಟಿ ನೀವು ಥರ್ಡ್ ಒನ್ ಬರೀಬಹುದು, ನನಗೆ ಬೇಕಾಗಿಲ್ಲ, ನನಗಿದೆ ಸಾಕು. ಒ ಕ್ಯೂ ಬೈ ಒ ಆರ್ ಬಂತು. ಅಲ್ಲಿ ಪಿ ಒ ಕ್ಯಾನ್ಸಲ್ ಆಗುತ್ತೆ. ಸೊ 1 is equal to ಒ ಕ್ಯೂ divided by ಒ ಆರ್. This is what the proof for question number 28, first question. So same question you can find out the proof by using the congruency in the model answers given by the board. ಈಗ ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಲೆಟ್ ಮಿ ಡ್ರಾ ಒನ್ ಪ್ಯಾರಲೋಗ್ರಾಮ್ ಇಯರ್. ಸೊ ಅದಕ್ಕೆ ನಾವು ಎ ಬಿ ಸಿ ಡಿ ಅಂತ ತಗೋಣ. ಸೊ ಇ ಇಸ್ ಅ ಪಾಯಿಂಟ್ ಆನ್ ಬಿ ಸಿ. ಇ ಅನ್ನೋದು ಒಂದು ಪಾಯಿಂಟ್ ತಗೋಣ, ಅದನ್ನ ಜಾಯಿನ್ ಮಾಡೋಣ ಟು ಎ. ಅದೇ ತರ ಲೆಟ್ ಅಸ್ ಜಾಯಿನ್ ದ ಡಯಾಗನಲ್ ಬಿ ಡಿ ಡಯಾಗನಲ್ ಕೂಡ ಜಾಯಿನ್ ಮಾಡೋಣ. ಸೊ ಹಿಂಗೆ ಜಾಯಿನ್ ಮಾಡಿದಾಗ ಅದು ಮೀಟ್ ಆಗುವಂತ ಪಾಯಿಂಟ್ ನ ಎಫ್ ಅಂತ ತಗೋಣ. ನೋಡಿ, ನನಗೆ ಯಾವ್ಯಾವ ಸೈಡ್ ನಾನು ಬರ್ಬೇಕು ಇಲ್ಲಿ ಕೊಟ್ಟಿದ್ರಲ್ಲ, ನಾನು ಏನು ಪ್ರೂವ್ ಮಾಡ್ಬೇಕು ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ನೋಡಿ, ಯಾವ್ದಾದ್ರು ಬೇಕು ನನಗೆ? ಡಿ ಎಫ್ ಬೇಕು, ಇ ಎಫ್ ಬೇಕು, ಇಲ್ಲಿದೆ ಇ ಎಫ್. ನೆಕ್ಸ್ಟ್ ಎಫ್ ಎ ಬೇಕು, ಎಫ್ ಎ ಇಲ್ಲಿದೆ. ನೆಕ್ಸ್ಟ್ ಎಫ್ ಬಿ ಬೇಕು, ಎಫ್ ಬಿ ಇಲ್ಲಿದೆ. ಸೊ ಇವೆಲ್ಲ ಇರುವಂತ ಟ್ರಯಾಂಗಲ್ ಯಾವುದು ಅಂತ ನೋಡಿದಾಗ ನನಗೆ ಅಲ್ಲಿ ಕಾಣಿಸ್ತಾ ಇದೆ ಟ್ರಯಾಂಗಲ್. ಇನ್ ಎ ಟ್ರಯಾಂಗಲ್ ಡಿ ಎಫ್ ಎ ಅಂಡ್ ಟ್ರಯಾಂಗಲ್ ಡಿ ಎಫ್ ಎ ಅಂಡ್ ಬಿ ಎಫ್ ಇ. ಆಂಗಲ್ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಬಿಕಾಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆಂಗಲ್. ಎರಡು ಲೈನ್ ಮೀಟ್ ಆದಾಗ ಫಾರ್ಮ್ ಆಗಿರುವಂತ ಅಪೋಸಿಟ್ ಆಂಗಲ್ಸ್. ನೆಕ್ಸ್ಟ್ ಲುಕ್ ಅಟ್ ದಿಸ್ ಆಂಗಲ್ ಡಿ ಅಂಡ್ ಆಂಗಲ್ ಬಿ. ಏನಾಗುತ್ತಿದ್ದು? ಇಲ್ಲಿರುವಂತ ಆಂಗಲ್ ಎಫ್ ಡಿ ಎ ಇಸ್ ಈಕ್ವಲ್ ಟು ಇಲ್ಲಿರುವಂತ ಆಂಗಲ್ ಎಫ್ ಬಿ ಎ ಆಗುತ್ತೆ. ಯಾಕೆ ಅಂದ್ರೆ ಬಿಕಾಸ್ ದೀಸ್ ಟು ಆರ್ ದ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಬಿಟ್ವೀನ್ ದ ಪ್ಯಾರಲ್ಸ್. Again, by angle criteria,
ಟ್ರಯಾಂಗಲ್ DFA ಸಿಮಿಲರ್ ಟು ಎಫ್ಗೆ ಎಫ್ ಈಕ್ವಲ್ ಇರೋದ್ರಿಂದ ಎಫ್ ಇಲ್ಲಿ ಮಧ್ಯೆ ಇರೋದ್ರಿಂದ ಇಲ್ಲೂ ಮಧ್ಯೆ ಬರೀತೀನಿ, ಡಿಗೆ ಬಿ ಈಕ್ವಲ್ ಇಂದ ಡಿ ಇಲ್ಲಿ ಫಸ್ಟ್ ಇದೆ ಅದಕ್ಕೆ ಇಲ್ಲಿ ಬಿ ಫಸ್ಟ್ ಬರ್ಕೊಳ್ತೀನಿ, ಉಳಿದಿರುವಂಥದ್ದು ಇ. ಈಗ ನನಗೆ ಬೇಕಾಗಿರೋದು ಡಿ ಎಫ್ ನ ತಗೊಳ್ಳೋಣ. ಇಲ್ಲಿ ಡಿ ಎಫ್ ಬೇಕು ಅಂದ್ರೆ ಫಸ್ಟ್ ಸೆಕೆಂಡ್ ಒನ್ ತಗೋಬೇಕು. ಸೊ ಡಿ ಎಫ್ ಡಿವೈಡೆಡ್ ಬೈ ಬಿ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಬೇಕು ಅಂದ್ರೆ ಅದು ಬಂತು. ಇ ಎಫ್ ಬೇಕು ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಬರಬೇಕು, ಅದನ್ನ ತಗೊಳ್ಳೋಣ, ಎ ಎಫ್ ಬರುತ್ತೆ. ಸೊ ಎ ಎಫ್ ಡಿವೈಡೆಡ್ ಬೈ ಇ ಎಫ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ಡಿ ಎಫ್ ಇಂಟು ಇ ಎಫ್ is equal to AF into BF is the required proof for the alternate choice question in question number 28. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. Now I am moving on to the question number 29. If A, so ಒಂದು ಪ್ಯಾರಲೋಗ್ರಾಮ್ ಕೊಟ್ಬಿಟ್ಟು ಅದು 4 ವರ್ಟಿಸಿಸ್ ಕೊಟ್ಟಿದ್ದಾರೆ. ಸಿ ನಾವು ನೋಡಿ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ಅವನೇ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾನೆ, ನೀವು ಇಲ್ಲಿ ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ಕೋಬೇಕು. ವಿ ನೋ diagonals of a parallelogram bisect each other. ಇದು ನಮಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಯಾವುದೇ ಒಂದು ಡಯಾಗ್ನಲ್ ನ ಡ್ರಾ ಮಾಡಿದ್ರೆ ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ ಅದು ಮೀಟ್ ಆಗುವಂತ ಪಾಯಿಂಟ್ ಇರುತ್ತಲ್ಲ ಡಯಾಗ್ನಲ್ಸ್, ಆ ಪಾಯಿಂಟ್ ಎರಡೂ ಡಯಾಗ್ನಲ್ಗೂ ಕೂಡ ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ ಹಂಗಾದ್ರೆ ದಟ್ ಇಂಪ್ಲೈಸ್ ಏನಂತ ಹೇಳ್ಬೋದು, O is ಮಿಡ್ ಪಾಯಿಂಟ್ ಆಫ್ AC and also BD. ಈಗ ಹಾಗಾದ್ರೆ O, XY AC ಯೂಸ್ ಮಾಡ್ಕೊಳ್ತೀನಿ, A ಇದು C ಇದು. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು, x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದನ್ನ ನಾನು x1 y1 ಅನ್ಕೋತೀನಿ, ಇದನ್ನ ನಾನು x2 y2 ಅನ್ಕೋತೀನಿ. ಆಡ್ ಮಾಡಿದಾಗ 1 ಪ್ಲಸ್ x ಡಿವೈಡೆಡ್ ಬೈ 2 y ಪ್ಲಸ್ 6 ಡಿವೈಡೆಡ್ ಬೈ 2 ಬರುತ್ತೆ. ಟೇಕ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಈಗ ಎರಡನೇ ಕೇಸಲ್ಲಿ O ಆಫ್ ಎಕ್ಸ್ ವೈ ನ ಯೂಸ್ ಮಾಡ್ಕೊಳ್ತೀನಿ, ಯಾಕೆ ಬಿ ಡಿಗೆ ಮಿಡ್ ಪಾಯಿಂಟ್ ಅಂತ ತಗೋತೀನಿ. ಆಗೇನಾಗುತ್ತೆ, ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಈಗ ನೋಡಿ ನನಗೇನು ಬರುತ್ತೆ, ಸೇಮ್ ಫಾರ್ಮುಲಾಗ ಹಾಕಿದ್ರೆ 3 ಪ್ಲಸ್ 4 ಡಿವೈಡೆಡ್ ಬೈ 2 5 ಪ್ಲಸ್ 3 ಡಿವೈಡೆಡ್ ಬೈ 2. ಸೊ ದಟ್ ಈಸ್ ನಥಿಂಗ್ ಬಟ್ 7 ಬೈ 2 8 ಬೈ 2. ಇವೆರಡೂ ಆನ್ಸರ್ಸು, ಇವೆರಡೂ ಕೋಆರ್ಡಿನೇಟ್ಸು ರೆಪ್ರೆಸೆಂಟ್ ಮಾಡೋದು ಒಂದೇ ಈಕ್ವೇಶನ್ ಆದ್ರಿಂದ ಅದ್ರ ಎಕ್ಸ್ ಕೋಆರ್ಡಿನೇಟ್ಸು ವೈ ಕೋಆರ್ಡಿನೇಟ್ಸ್ ಏನಾಗಿರ್ಬೇಕು, ಈಕ್ವಲ್ ಇರಬೇಕು, ರೈಟ್. ಸೊ ಅದರಿಂದ ನಾನೇನು ಮಾಡ್ತೀನಿ, ಈಗ ಈ ಎಕ್ಸ್ ಕೋಆರ್ಡಿನೇಟ್ಗೆ ವೈ ಕೋಆರ್ಡಿನೇಟ್ಗೆ ಈಕ್ವೇಟ್ ಮಾಡ್ತೀನಿ. ಸೊ ಆಗ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು 7 ಬೈ 2 ಆ್ಯಂಡ್ ವೈ ಪ್ಲಸ್ 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 8 ಬೈ 2 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. So 1 plus x is equal to 7, x is equal to 7 minus 1, x is equal to 6 ಆಗುತ್ತೆ. ಇಲ್ಲಿ y plus 6 is equal to 8, y is equal to 8 minus 6, y is equal to 2. So these are the answers, coordinates for the point of intersection of the diagonals. Sorry, it is not the coordinates, ಅದನ್ನು ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೋಆರ್ಡಿನೇಟ್ ಸಿಗುತ್ತೆ. ನನಗಿದು ಮಿಸ್ಸಿಂಗ್ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಿಸ್ ಆಫ್ ದ ಪ್ಯಾರಲೋಗ್ರಾಮ್. Now I'm moving on to the 30th question from the chapter areas related to circle. Arcs are drawn into square ABCD with ABCD as the centers of the circles of radius ಕೊಟ್ಟಿದ್ದಾನೆ 3.5 cm shown in the figure. If the area of the square ABCD, area of square ಕೊಟ್ಟಿದ್ದಾರೆ, area of square ABCD is equal to 144. ನಮಗೆ ಚೆನ್ನಾಗಿ ಗೊತ್ತು ಏರಿಯಾ ಅಂದರೆ a square is the formula, so 12 square, a is equal to 12 cm. ಅಂದರೆ ಸೈಡ್ ಆಫ್ ದ ಸ್ಕ್ವೇರ್ ಏನಾಯಿತು, ಫುಲ್ ಸೈಡು 12 cm ಆಯಿತು. ರೇಡಿಯಸ್ಸು 3.5 ಅಂತ ಕೊಟ್ಟಿದ್ದಾರೆ. ಸೊ ಹಂಗಾದರೆ ಈ ರೇಡಿಯಸ್ಸು ಕೂಡ ಏನಾಯಿತು, 3.5 ಆಯಿತು. ಇಸ್ ಇಟ್ ಪಾಸಿಬಲ್ ಟು ಫೈಂಡ್ ಔಟ್ ಯು ವಿ ನೋ? ಸೊ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು? ಫ್ರಮ್ ದ ಫಿಗರ್ ಯು ವಿ ಇಸ್ ಈಕ್ವಲ್ ಟು ಏನು ಮಾಡ್ಬೋದು ನಾವು, ಸೊ 12 ಮೈನಸ್ 3.5 ಮತ್ತೆ ಈ 3.5 ಕಳೀರಿ, ಅಲ್ಲಿಗೆ 7 ಹೋದ್ರೆ ಎಷ್ಟಾಗುತ್ತೆ, ದಟ್ ಬಿಕಮ್ಸ್ 5 ಸೆಂಟಿಮೀಟರ್. ಸೊ ಎಲ್ಲ ಇದು ಸ್ಕ್ವೇರ್ ಆಗಿದ್ದ 4 ಸೈಡ್ ಈಕ್ವಲ್ ಇರುತ್ತೆ, ಮತ್ತೆ ಸರ್ಕಲ್ದು ಆರ್ಕ್ಗಳಾಗಿರೋದ್ರಿಂದ ಪಾರ್ಟ್ ಆಫ್ ಎ ಸರ್ಕಲ್ ಇರೋದ್ರಿಂದ ಇದು ರೇಡಿಯಸ್ಸು ಇದು ರೇಡಿಯಸ್ ಇರುತ್ತೆ, ಇದು ರೇಡಿಯಸ್ಸು ಇದು ರೇಡಿಯಸ್ ಇರುತ್ತೆ. ಅದರಿಂದ ಇಲ್ಲಿ ಬರೋದೆಲ್ಲ ಕೂಡ ನನಗೆ ಈ ಮಧ್ಯ ಕ್ಯೂ ಆರು ಕೂಡ 5 ಸೆಂಟಿಮೀಟರು, ಈ ಎಸ್ ಟಿನೂ ಕೂಡ 5 ಸೆಂಟಿಮೀಟರು, ಈ ಪಿ ಡಬ್ಲ್ಯೂನು ಕೂಡ 5 ಸೆಂಟಿಮೀಟರ್ ಆಗುತ್ತೆ. Now
Now let us try to find out the required perimeter. ಈಗ P ಇಂದ ಸ್ಟಾರ್ಟ್ ಮಾಡಬೇಕು. ಸೊ P ಇಂದ ಸ್ಟಾರ್ಟ್ ಮಾಡೋಣ ನೋಡಿ. P Q ಆಮೇಲೆ R ಆಮೇಲೆ S ಆಮೇಲೆ ಇದು ಆಮೇಲೆ ಆರ್ಕು ಮತ್ತೆ ಯು ವಿ ಮತ್ತೆ ಡಬ್ಲ್ಯೂ ಮತ್ತೆ ಪಿ, ಇದರದ್ದು ಪೆರಿಮೀಟರ್ ಕಂಡುಹಿಡಬೇಕು. ಯಾವುದ್ರ ಪೆರಿಮೀಟರು? ಸೊ we have to find out the perimeter of this. ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನೋಡಿ 4 ಆರ್ಕ್ ಬರುತ್ತೆ, 4 ಸೆಗ್ಮೆಂಟ್ ಬರುತ್ತೆ, ಅವೆಲ್ಲ ಕೂಡ ಕಾಂಗ್ರುಯೆಂಟ್ ಆರ್ಕ್ ಕಾಂಗ್ರುಯೆಂಟ್ ಸೆಗ್ಮೆಂಟ್ ಇರೋದ್ರಿಂದ ರಿಕ್ವೈರ್ಡ್ ಪೆರಿಮೀಟರ್ is equal to 4 times ಯಾವ್ದಾದ್ರು ಒಂದು ಪಿ ಕ್ಯೂ ಆರ್ಕ್. ಸೊ ಪಿ ಕ್ಯೂ ಆರ್ಕ್ ಕಂಡು ಹಿಡ್ಕೋಬೇಕು. ಸೊ ಪಿ ಕ್ಯೂ ಆರ್ಕ್ ಕೊಟ್ಟಿಲ್ಲ ಫಸ್ಟ್. ಸೊ ಲೆಂತ್ ಆಫ್ ಅನ್ ಆರ್ಕ್ ಪಿ ಕ್ಯೂ, ಲೆಂತ್ ಆಫ್ ಅನ್ ಆರ್ಕ್ ಪಿ ಕ್ಯೂ is equal to theta by 360 into 2 pi r. ಸೊ theta is equal to 90 ಡಿಗ್ರಿ, ಯಾಕಂದ್ರೆ ಸ್ಕ್ವೇರ್. ಸೊ ಅಲ್ಲಿಗೆ ಏನಾಯ್ತು, ಇದು 90 divided by 360 into 2 into 22 by 7. 3.5 ನಾನು ಡೆಸಿಮಲ್ ಅಲ್ಲಿ ಹಾಕ್ತೀನಿ, 35 by 10. 91 ಝಾ 94 ಝಾ 7 1 ಝಾ 7 5 ಝಾ 5 1 ಝಾ 5 2 ಝಾ 2 1 2 get cancel. So again we'll get 22 divided by 4 to 2 ಝಾ 2 11 ಝಾ, that is 5.5 centimeter. ಸೊ ಒಂದು ಆರ್ಕ್ದು ಲೆಂತ್ ಎಷ್ಟಿದೆ? 5.5. ಇದು ಕೂಡ 5.5, 4 ಕೂಡ 5.5 ಬಿಕಾಸ್ ಆಲ್ ಆರ್ ಕಾಂಗ್ರುಯೆಂಟ್. ಸೊ ಈಗಾಗಾದ್ರೆ ನನಗೇನಾಗುತ್ತೆ, ರಿಕ್ವೈರ್ಡ್ ಪೆರಿಮೀಟರ್ ಇಸ್ ಈಕ್ವಲ್ ಟು 4 times 1 ಆರ್ಕ್ ಪ್ಲಸ್ 4 times 1. ಯಾಕಂದರೆ 4 ಏಮ್ ಇರೋದನ್ನ 4 ಸತಿ ಆ್ಯಡ್ ಮಾಡೋ ಬದಲು ಒಂದನ್ನು ತಗೊಂಡು 4 ಸರಿ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಸೊ ಇದು 4 times 5.5 ಆಗುತ್ತೆ. ಇದು 4 times ಕ್ಯೂ ಆರ್ ಇಸ್ 5 ಆಗುತ್ತೆ. ಸೊ 4 5 are 20, 4 5 are 20, 22 plus 20. ಸೊ ಆನ್ಸರ್ ಎಷ್ಟಾಗುತ್ತೆ ಅಂದರೆ 42 centimeter is the required perimeter. Now I am moving on to the question number 32. The difference between the altitude and base of a right triangle. So difference ಕೊಟ್ಟಿದ್ದಾರೆ. Let us consider one right triangle here. ಇದನ್ನ A, ಇದನ್ನ B, ಇದನ್ನ C ತಗೋಣ. ಇದನ್ನ x ತಗೋತೀನಿ, ಇದನ್ನ y ತಗೋತೀನಿ. ಡಿಫ್ರೆನ್ಸ್ ಕೊಟ್ಟಿದ್ದಾರೆ y minus x is equal to 5 centimeter, ಯಾಕಂದ್ರೆ ಇಲ್ಲಿ y ಉದ್ದ ತಗೊಂಡಿದ್ದೀನಿ. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ 1/2 ಇಂಟು ಏರಿಯಾ ಅಂದ್ರೆ ಏನು? ಏರಿಯಾ ಆಫ್ ಟ್ರಯಾಂಗಲ್ is equal to 150. ರೈಟ್ ಆಂಗಲ್ ಟ್ರಯಾಂಗಲ್ಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ಈಕ್ವಲ್ ಟು 150. ಸೊ ಬೇಸ್ ಇಂಟು ಹೈಟ್ is equal to, ಸೊ ಬೇಸ್ನ x ಅಂತ ತಗೊಂಡಿರೋದ್ರಿಂದ x ಇಂಟು y is equal to 150 ಇಂಟು 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ y is equal to 5 plus x ಅಂತ ಬರಿಬೋದು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಇಂಟು 5 plus x is equal to 300. ಸೊ ಬಿಕಾಸ್ ಆಫ್ ಫ್ರಮ್ ಈಕ್ವೇಶನ್ 1 ಸಿಂಪ್ಲಿಫೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 5x ಮೈನಸ್ 300. ಸೊ ನಾನು ಸಿಂಪ್ಲಿಫೈ ಮಾಡಿ ಹಂಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಂಡಿದ್ದೀನಿ. ಈಗ 3ಗೆ ಫ್ಯಾಕ್ಟರ್ಸ್ ಬೇಕು, ನನಗೆ ಫ್ಯಾಕ್ಟರ್ಸ್ ಗೊತ್ತಿಲ್ಲ, ಅದಕ್ಕೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡ್ತೀನಿ. 275 ಝಾ 325 ಝಾ 5 5 ಝಾ ಆ್ಯಂಡ್ 5 1 ಝಾ ಇದನ್ನು ಗ್ರೂಪ್ ಮಾಡ್ತೀನಿ ಟು ಗೆಟ್ ದ ಡಿಫ್ರೆನ್ಸ್ 5. ನೋಡಿ 5 2 2 ಝಾ 4 4 5 ಝಾ 20 3 5 ಝಾ 15. ಸೊ 20 15 ಡಿಫ್ರೆನ್ಸ್ ನನಗೆ 5 ಬರುತ್ತೆ. ಸೊ ಅದನ್ನು ತಗೊಳ್ತೀನಿ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಗ್ರೇಟರ್ ನಂಬರ್ಗೆ 20 ತಗೋತೀನಿ, ಸ್ಮಾಲರ್ ನಂಬರ್ಗೆ ಮೈನಸ್ ತಗೋತೀನಿ. ಆಗ ನನಗೆ ಅಲ್ಲಿರುವಂಥ ಸಿಚುವೇಶನ್ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ನ ಕಾಮನ್ ತಗೊಂಡ್ರೆ ಐ ವಿಲ್ ಗೆಟ್ ಎಕ್ಸ್ ಪ್ಲಸ್ 20, ಮೈನಸ್ 15ನ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಆಚೆ ಬರ್ಕೊಳ್ತೀನಿ. ಸೊ ನನಗೇನಾಗುತ್ತೆ, ಎಕ್ಸ್ ಮೈನಸ್ 15 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 15 ಈಕ್ವಲ್ ಟು 0. x is equal to minus 20, x is equal to 15. This is possible and length cannot be negative, therefore it is not possible. Now x value 15 ಸಿಕ್ತು. ಹಂಗಾದ್ರೆ ಈಗ ಲೆಂತ್ ಬ್ರೆಡ್ತ್ ಕಂಡುಹಿಡಿಯೋಣ. ವಾಟ್ ಇಸ್ ಬೇಸ್ ಆಫ್ ಟ್ರಯಾಂಗಲ್? ಅದನ್ನು x ಅಂತಾನೆ ತಗೊಂಡಿದ್ದೆ, ದಟ್ ಈಸ್ 15 centimeter. ಲೆಂತ್ ಆಫ್ ಟ್ರಯಾಂಗಲ್ ಅದನ್ನು y ಅಂತ ತಗೊಂಡಿದ್ದೆ, ದಟ್ ಈಸ್ 5 plus x. ಸೊ 15ಗೆ 5 ಆ್ಯಡ್ ಮಾಡಿದ್ರೆ 20 centimeter, and this is what the solution for this quadratic equation problem. Now let us take next question. I think this is the last question I have selected from the 3 mark section.
ಸೊ ಈಗ ಇಲ್ಲಿ ತುಂಬ ಸಿಂಪಲ್ ಆಗಿದೆ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನನಗೇನು ಬರುತ್ತೆ, 2 ಇಂಟು ಕಾಸ್ 60 ವಿ ಆಲ್ ನೋ ದಟ್ ಈಸ್ 1/2 ಪ್ಲಸ್ ಟ್ಯಾನ್ 45 is 1 √3 ಇಂಟು ಕೊಸಿಕೆಂಟ್. ಸೈನ್ 60 is √3/2, ಕೊಸಿಕೆಂಟ್ ಅಂದರೆ ಅದರ ರೆಸಿಪ್ರೋಕಲ್ 2/√3. ಅದೇ ಥರ ಇಲ್ಲಿ √3 ಇಂಟು ಸೀಕೆಂಟ್ 30 √3/2 ಕಾಸ್ 30 ಅದರ ರೆಸಿಪ್ರೋಕಲ್ ತೊಗೊಂಡ್ರೆ 2/√3 ಆಗುತ್ತೆ. ಪ್ಲಸ್ 2 ಇಂಟು ಕಾಸ್ 60 is again 1/2 ಪ್ಲಸ್ ಕಾಟ್ 45 is 1. √3 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಮತ್ತೆ √3 2. ಸೊ ಕ್ಯಾನ್ಸಲ್ ಆಗಿ 1 ಪ್ಲಸ್ 1 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 1. 2 minus 2 divided by 2, that is 0/4. The required answer is 0 for this question. Very simple problem. ನೋಡಿ trigonometry ಕಷ್ಟ ಅಂತ ಹೇಳ್ತಿರ್ತೀವಿ, ಎಷ್ಟು ಸಿಂಪಲ್ ಇರೋದನ್ನ 3 ಮಾರ್ಕ್ ಕೊಟ್ಟಿದ್ದಾರೆ, ರೈಟ್. ಅದರಿಂದ ಈ ಥರ ಸಿಂಪಲ್ ಕ್ವಶನ್ ಎಸ್ಪೆಷಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಸೈಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ಪ್ರೂವಿಂಗ್ ಪ್ರಾಬ್ಲಮ್. ಇಲ್ಲಿ ನನಗೆ a ಕ್ಯೂಬ್ b ಕ್ಯೂಬ್ ಇರೋದ್ರಿಂದ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ. a ಕ್ಯೂಬ್ ಪ್ಲಸ್ b ಕ್ಯೂಬ್ ಇಸ್ ಈಕ್ವಲ್ ಟು a ಪ್ಲಸ್ b, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ ab. ಅದೇ ಥರ a ಕ್ಯೂಬ್ ಮೈನಸ್ b ಕ್ಯೂಬ್ ಅಂದರೆ a ಮೈನಸ್ b, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ದೆನ್ ವಿಲ್ ಗೆಟ್ ಪ್ಲಸ್ ab. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಾವು ಐ ಆಮ್ ಗೋಯಿಂಗ್ ಟು ಗೆಟ್, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ LHS ತಗೊಳ್ಳಿ, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ divided by cos theta minus sin theta. So this is equal to, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ cos cube theta plus sin cube theta, so a plus b ಅಂದರೆ cos theta plus sin theta ಬರುತ್ತೆ. ಇಲ್ಲಿ cos square sin a square ಅಂದರೆ cos square theta, b square ಅಂದರೆ sin square theta, a into b ಸಾರಿ ಮೈನಸ್ a into b ಇದೆ. ಸೊ ಮೈನಸ್ a into b ಅಂದರೆ ಮೈನಸ್ cos theta sin theta ಬರುತ್ತೆ. ಅದೇ ಥರ ಪ್ಲಸ್ ಇಲ್ಲಿ a ಮೈನಸ್ ಬಿ ಅಂದರೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಏನು ಬರುತ್ತೆ, ಅಗೇನ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಥೀಟಾ ಸೈನ್ ಥೀಟಾ ಬರುತ್ತೆ. ಓಲ್ ಡಿವೈಡೆಡ್ ಬೈ ಇದಿಷ್ಟನ್ನು ಡಿವೈಡೆಡ್ ಬೈ ಹಾಕಿದ್ರೆ ಸಾರಿ ಓಲ್ ಡಿವೈಡೆಡ್ ಬೈ ಇಲ್ಲ, ಸೊ ಡಿವೈಡೆಡ್ ಬೈ ಇಲ್ಲೇನಿದೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಇದಕ್ಕೆ ಡಿವೈಡೆಡ್ ಬೈ ಏನಿದೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ 1 ಆಗುತ್ತೆ, 1 ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಸೈನ್ ಥೀಟಾ, ಯಾಕಂದರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಗೊತ್ತು. ಸೊ ಅಲ್ಲಿಗೆ 1 ಪ್ಲಸ್ 1 ಉಳಿಯುತ್ತೆ, 2 is the right answer. Now moving on to the 4 mark question from the chapter arithmetic progression. An arithmetic progression consists of 4 terms whose sum is, ನೋಡಿ 4 ಟರ್ಮ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ. ಸೊ 3 ಟರ್ಮ್ಸ್ ಕೊಟ್ಟು ಸಮ್ ಕೊಟ್ಟರೆ ಏನು ತಗೋಬೇಕು, 4 ಟರ್ಮ್ಸ್ ಕೊಟ್ಟು ಸಮ್ ಕೊಟ್ಟರೆ ಏನು ಬರಬೇಕು ಅಂತ ಹೇಳಿದ್ದೀನಿ. ಸೊ ಅದೇ ಥರ ಈಗ 4 ಟರ್ಮು ಆ್ಯಂಡ್ ಸಮ್ ಕೊಟ್ಟರಿಂದ ಲೆಟ್ ದ ಟರ್ಮ್ಸ್ ಆಫ್ ಎ ಪಿ ಬಿ ಎ ಮೈನಸ್ 3d, ಎ ನೋಡಿ ಎ ಪ್ಲಸ್ ಡಿ ಸಾರಿ ಎ ಮೈನಸ್ ಡಿ, ಈ ಥರ ನೀವು ತಗೋಬಿಟ್ರೆ ತುಂಬ ಈಸಿ ಆಗುತ್ತೆ. ನೀವು ಎ ಪ್ಲಸ್ 2d ಆ್ಯಂಡ್ ಎ ಪ್ಲಸ್ 3d ಅಂತ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಈ ಟರ್ಮ್ಸ್ನ ತಗೊಂಡು ಸಮ್ ಇಸ್ ಈಕ್ವಲ್ ಟು 32 ಕೊಟ್ಟಿದ್ದಾರೆ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಮೈನಸ್ 3d, ಎ ಮೈನಸ್ ಡಿ, ಎ ಪ್ಲಸ್ ಡಿ ಮತ್ತು ಎ ಪ್ಲಸ್ 3d ಇಸ್ ಈಕ್ವಲ್ ಟು 32 ಆಗುತ್ತೆ. 3d ಮೈನಸ್ 3d ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗಿ, ಸೊ ವಿ ಲೆಫ್ಟ್ ವಿತ್ a plus a plus a plus a, 4a is equal to 32, a is equal to 32 divided by 4, so we all know 4 8s are 32, so a is equal to 8. A is not the first term here, first term is a minus 3d, ಒಂದು ಲೆಟರ್ ಅಷ್ಟೇ a. ಸೊ ಅದರ ವ್ಯಾಲ್ಯೂ ಸಿಕ್ಕಿದೆ. ಈಗ a ಸಿಕ್ತು ಅಂದಮೇಲೆ ಇನ್ನೊಂದು ಡಿ ಕಂಡಿಡಿಯಕ್ಕೆ ಏನೋ ಕೊಟ್ಟಿದೆ ನೋಡಿ, ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಟು ದ ಪ್ರಾಡಕ್ಟ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ is 7/5. ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ, ಎ ಮೈನಸ್ 3d ಎ ಪ್ಲಸ್ 3d ಇದ್ರದ್ದು ಟು ದ ಪ್ರಾಡಕ್ಟ್ ಆಫ್ ದ ಮಿಡಲ್ ಟರ್ಮ್ ಎ ಮೈನಸ್ ಡಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 7/15. ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟು ದ ಪ್ರಾಡಕ್ಟ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ is 7/15. ಇಲ್ಲಿಗೆ ಇದೇನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಯೂಸ್ ಮಾಡಿಕೊಂಡು ಎ ಸ್ಕ್ವೇರ್ ಮೈನಸ್ 3d ಹೋಲ್ ಸ್ಕ್ವೇರ್, ಇದೇನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ is equal to 750.
ಸೊ 8 ಸ್ಕ್ವೇರ್ ಅಂದರೆ 64, ಎಗೆ ಸಬ್ಸ್ಟಿಟ್ಯೂಟ್ ಮಾಡಿ 9d ಸ್ಕ್ವೇರ್. ಇಲ್ಲಿ 64 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7/15. ಮಲ್ಟಿಪ್ಲೈ ಮಾಡಿ, ಸೊ ವಿಲ್ ಗೆಟ್ 15 ಇಂಟು 64 ಮೈನಸ್ 9d ಸ್ಕ್ವೇರ್. ಇಲ್ಲೇನಾಗುತ್ತೆ 7 ಇಂಟು 64 ಮೈನಸ್ ಡಿ ಸ್ಕ್ವೇರ್. ಈಗ ಮಲ್ಟಿಪ್ಲೈ ಮಾಡಿ, 15 4 60, 15 4 60, 6 ಉಳಿತು. 15 6 90, 96 ಆಯಿತು. 960 minus 15 9 135 d square is equal to 7 4 28, 7 6 42, 42 plus 2 44 minus 7 d square. ಈ ಕಡೆ ತಗೊಳ್ಳೋಣ. 960 minus 448 is equal to 135 d square minus 7 d square. 10 ಅಲ್ಲಿ 8 ಹೋದರೆ 2, 5 ಅಲ್ಲಿ 4 ಹೋದರೆ 1, 9 ಅಲ್ಲಿ 4 ಹೋದರೆ 5. 15 ಅಲ್ಲಿ 7 ಹೋದರೆ 8, 128 d square. 512 divided by 128 is equal to d square. Therefore d square is equal to, so 512 ನ 128 ಇಂದ ಡಿವೈಡ್ ಮಾಡಿ. ಸೊ 128 ಇಂದ 512 ನ ಡಿವೈಡ್ ಮಾಡಿದ್ರೆ, ಸೊ 512 divided by 128, that gives 4. ಎಷ್ಟು ಬರುತ್ತೆ? 4 ಬರುತ್ತೆ. This implies d is plus or minus 2. ಈಗ ನೀವು you have to use ಸೊ a is equal to ಎರಡು ಕೇಸ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಕೇಸ್ 1 a ಮತ್ತೆ d. a ಏನು ಬಂದಿದೆ ಕೇಸ್ 1 ಅಲ್ಲಿ? a ಗೆ ಒಂದೇ ವ್ಯಾಲ್ಯೂ ಇರೋದು ನಮಗೆ, ಏನು? 8. ಸೊ ಒಂದ್ಸತಿ a ನ 8 ತಗೋಬೇಕು, d ನ +2 ತಗೋಬೇಕು. ಕೇಸ್ 2 ಅಲ್ಲಿ a ನ 8 ತಗೊಂಡು d ನ -2 ತಗೊಂಡು ಟರ್ಮ್ಸ್ ನ ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ a minus 3d, that is 8 minus 3 into 2, that is equal to ಎಷ್ಟಾಗುತ್ತೆ? 8 minus 6, that is equal to 2. ನೆಕ್ಸ್ಟ್ a minus d ಅಂದರೆ 8 minus 2, that is equal to 6. ನೆಕ್ಸ್ಟ್ a plus d, that is 8 plus 2, that is equal to 10. ನೋಡಿ, ನಿಮಗೆಲ್ಲ ಟರ್ಮ್ಸ್ ಕೂಡ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇದೇ ತರ ಫೋರ್ತ್ ಟರ್ಮ್ ಏನಾಗುತ್ತೆ? a plus 3d, that is 8 plus 6, that is equal to 14. So required terms are ಯಾವುದು? 2, 6, 10 and 14. ಇದೇ ತರ ಕೇಸ್ 2 ಮಾಡಿದ್ರೆ you will get the same number in decreasing order. 14 ನೀವು ಇದೇ ತರ ಸಿಂಪ್ಲಿಫೈ ಮಾಡಿ, ಇವು 4 ಟರ್ಮ್ ಬರುತ್ತೆ. ಅಂದ್ರೆ ಸೇಮ್ ಟರ್ಮ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೀವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಏನು ಎರಡು ಬೇರೆ ಬೇರೆ ಆದ್ರಿಂದ ಎರಡು ಡಿಫರೆಂಟ್ ಆನ್ಸರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ದಿಸ್ ಇಸ್ ವಾಟ್. ಸೊ ಇದೇ ತರ 3 ಟರ್ಮ್ಸ್ ಬಂದರೂ ಕೂಡ ಟರ್ಮ್ಸ್ ಕೊಟ್ಟಿದ್ದೀನಿ. 4 ಟರ್ಮ್ಸ್ ಬಂದ್ರೆ ಈ ತರ ತಗೋಬೇಕು. 5 ಟರ್ಮ್ಸ್, 3 ಟರ್ಮ್ಸ್, 4 ಟರ್ಮ್ಸ್, 5 ಟರ್ಮ್ಸ್ ಬಂದ್ರೆ ಈ ಸ್ಟಾರ್ಟಿಂಗ್ ತಗೊಳ್ಳುವಂತ ನಂಬರ್ ಹೇಗೆ ತಗೋಬೇಕು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. Now I am moving on to the question number. Same question we have arithmetic progression ಇಂದನೇ ಇದೆ. So but ಇಲ್ಲಿ internal choice. A book consists of 432 pages. Total number of pages ಅದನ್ನ ನಾನು SN ಅಂತ ತಗೋಬೇಕು. A student wants to read fixed number of pages book daily. He reads 25 in the first day. 25 ಪೇಜ್ ಫಸ್ಟ್ ಓದ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಈ ಡಿಸೈಡೆಡ್ ಟು ರೀಡ್ 2 pages ಮೋರ್ ವಾಟ್ ಈ ರೆಡ್ ಆನ್ ಪ್ರೀವಿಯಸ್ ಡೇ. ಅಂದರೆ ಇಲ್ಲಿಗೆ 27 ಆಗುತ್ತೆ, ಇಲ್ಲಿಗೆ 29 ಆಗುತ್ತೆ. ಅಂದರೆ a is equal to 25 ಆಯಿತು. ಇದು ತುಂಬ ಈಸಿ ಇದೆ, ಜಸ್ಟ್ ನೀವು AP ಗೊತ್ತಾಗ್ಬಿಟ್ರೆ. ನೆಕ್ಸ್ಟ್, ಬೈ ಯೂಸಿಂಗ್ ಫಾರ್ಮುಲಾ ಹೌ ಮೆನಿ ಡೇಸ್ ಪೇಜಸ್ ವಿಲ್ ಬಿ, ಹೌ ಮೆನಿ ಪೇಜಸ್ ಅಂದರೆ 12th ಡೇ. ಅಂದರೆ ನಾನು A12 ನ ಕಂಡುಹಿಡಿಬೇಕು. A12 is equal to A plus 11D, that is 25 plus 11 into 2. So 25 plus 22 is going to read 47 pages on the 12th day. Also find out how many number of days to student take to read complete book. ಇಲ್ಲಿ n ಕಂಡುಹಿಡಿಬೇಕು. ಸೊ SN ಕೊಟ್ಟಿದ್ದಾರೆ 432. SN is equal to ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, n by 2 into 2a plus n minus 1 into d is equal to 432. ಸೊ ನೆಕ್ಸ್ಟ್ ಇಲ್ಲಿ n ವ್ಯಾಲ್ಯೂ ಕಂಡುಹಿಡಿಬೇಕು. a ಗೊತ್ತಿದೆ, d ಗೊತ್ತಿದೆ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ n. ಸೊ n ನ ನೀವೇ ಸಿಂಪ್ಲಿಫೈ ಮಾಡಿ. ತುಂಬ ಸಿಂಪಲ್ ಆಗಿದೆ, ಬಟ್ ಅಪ್ಲಿಕೇಶನ್ ಸ್ವಲ್ಪ ಸ್ಟೇಟ್ಮೆಂಟ್ ಇರೋದ್ರಿಂದ AP ಹೇಗೆ ಬರೆಯೋದು ಗೊತ್ತಾಗಲಿ ಅಂತ ಐ ಚೂಸ್ ಇನ್ ದಿಸ್ ಕ್ವೆಶನ್. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ದ 37th one, applications of trigonometry. So this is equal to ಏನಿದೆ, a straight highway leads to the foot of the tower as shown in the figure. As person standing at the top of the tower observes the car at a point C.
point C with an angle of 60 degree and which is moving away from the foot of the tower at uniform speed. 6 seconds later 6 ಸೆಕೆಂಡ್ ತಗೊಂಡಿದೆ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ 6 ಸೆಕೆಂಡ್ಸ್ ತಗೊಂಡಿದೆ. 6 seconds later ಏನಾಗಿದೆ, 6 seconds later observes the car at the point B and angle of depression is 30. Find the time taken by the car to reach the point B from the foot of the tower. So if the height of the tower is 30 meter, height of the tower is 30 meter. Height of the tower ಕೊಟ್ಟಿದ್ದಾರೆ, ಇದೆಷ್ಟಿದು 30 meter. Height of the tower is 30 meter. Then find the distance between the top of the tower and point B. Top of the tower ಇದು ಮಾಡಬೇಕು. Find the time taken by the car to reach the point B from the foot of the tower. ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಈಗ ಇಲ್ಲಿಂದ ಎಷ್ಟು ಅಂತ ಕಂಡುಹಿಡಬೇಕು ಅಂದರೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕು. ಈಗ ಫಸ್ಟ್ ಇಲ್ಲಿ ಸೆಕೆಂಡ್ಸ್ ಇರೋದ್ರಿಂದ ಒಂದು ರಿಲೇಷನ್ ಯೂಸ್ ಮಾಡಿಕೊಂಡು ನಾವು ಡಿಸ್ಟೆನ್ಸ್ ಕಂಡುಹಿಡ್ಕೋಣ. ಸೊ ನಮಗೊಂದು ರಿಲೇಷನ್ ಗೊತ್ತು, ಏನು ಡಿಸ್ಟೆನ್ಸು ಸ್ಪೀಡು ಟೈಮ್ ಮೇಲೆ ಒಂದು ರಿಲೇಷನ್ ಗೊತ್ತು. ಏನದು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಥವಾ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಈಗ ಯೂನಿಫಾರ್ಮ್ ಸ್ಪೀಡ್ ಎಷ್ಟು ಅಂತ ಗೊತ್ತಿಲ್ಲದಿರೋದ್ರಿಂದ ಲೆಟ್ ಯೂನಿಫಾರ್ಮ್ ಸ್ಪೀಡ್ ಬಿ ಎಕ್ಸ್ ಕಿಲೋಮೀಟರ್ ಅಥವಾ ಎಕ್ಸ್ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಮೀಟರ್ಸ್ ಅಲ್ಲಿ ಇರೋದ್ರಿಂದ ಎಕ್ಸ್ ಮೀಟರ್ ಪರ್ ಸೆಕೆಂಡ್. ಸೊ ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಎಕ್ಸ್ ಮೀಟರ್ ಹೋಗ್ತಿದೆ 6 ಸೆಕೆಂಡ್ ತಗೊಂಡಿದೆ ಅಂದರೆ 6x. ಸೊ ಈ 6 seconds ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ, ಅದು 6x ಡಿಸ್ಟೆನ್ಸ್ನ ಹೋಗುತ್ತೆ. ಇದು ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕೀಗ. ಸೊ ಈಗ ನೋಡಿ, ಇದು 30 ಡಿಗ್ರಿ ಆಯಿತು ಅಂದರೆ ಇದು ಕೂಡ 30 ಡಿಗ್ರಿ ಆಗುತ್ತೆ, ಇದು ಕೂಡ 60 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಫಸ್ಟ್ ನಾನು ಇಲ್ಲೇನು ಮಾಡ್ತೀನಿ, ಟ್ಯಾನ್ 60 ಡಿಗ್ರಿನ ಯೂಸ್ ಮಾಡ್ತೀನಿ. ಸೊ AD ಡಿವೈಡೆಡ್ ಬೈ CD ಆಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ √3 is equal to AD is equal to 30. CD ಎಷ್ಟಾಗುತ್ತೆ ಐ ಡೋಂಟ್ ನೋ, CD ಹಂಗೆ ಇಟ್ಕೊಳ್ತೀನಿ. ದಿಸ್ ಇಂಪ್ಲೈಸ್ CD is equal to 30 divided by √3. ಸೊ ರ್ಯಾಷನಲೈಸ್ ಮಾಡಿದ್ರೆ √3 by √3 ಬರುತ್ತೆ. CD is equal to 30 √3 divided by 10. ಆನ್ಸರ್ ಎಷ್ಟು ಬರುತ್ತೆ, 10 √3 ಮೀಟರ್ ಆಗುತ್ತೆ. 10 √3 ಮೀಟರ್. ಸೊ ಈಗ ನನಗೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಅದು 6 seconds ತಗೋತಾ ಇದೆ. Now let us consider the triangle in triangle ADB. Find out tan 30 degree. ಸೊ tan 30 ಡಿಗ್ರಿ ಏನಾಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ನನಗೆ ಏನಾಗುತ್ತೆ, AD ಡಿವೈಡೆಡ್ ಬೈ BD ಬರುತ್ತೆ. AD ಈಗ ಫಾರ್ ಟೈಮ್ ಬೀಯಿಂಗ್ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಸೊ ಹಂಗೆ ಇಟ್ಕೊಂಡಿರೋಣ AD ಅಂತ ನೋಡೋಣ ಆಮೇಲೆ. ಸೊ ಈಗ tan 30 ಅಂದರೆ ಎಷ್ಟು, ದಟ್ ಈಸ್ 1 by √3. AD is divided by BD ಎಷ್ಟು ಬಂದಿದೆ, ವಿ ಹ್ಯಾವ್ BC ಪ್ಲಸ್ CD ಅಂತ ಬರೀಬೋದು, BC ಪ್ಲಸ್ CD. or else tan this is equal to 30 they given, substitute ಮಾಡಿ ಏನು ತೊಂದರೆ ಇಲ್ಲ. ಸೊ ಈಗ ಏನಾಗುತ್ತೆ, BC ಪ್ಲಸ್ CD is equal to 30 √3 again. ಸೊ ಈಗ BC is equal to 30 √3 ಮೈನಸ್ CD, ಅವ್ರು ಕೊಟ್ಟಿರುವಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಷ್ಟಾಗುತ್ತೆ, ಅದು 10 √3. ಸೊ BC is equal to ಮಚ್ 20 √3 ಆಗುತ್ತೆ. ಸೊ BC ಅಂದರೆ ಎಷ್ಟಾಯಿತು, 20 √3. ಸೊ ಈಗ BC ಅಂದರೆ ನನಗೆ ಐ ನೋ ಇಯರ್. ಸೊ BC ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ, ಎಷ್ಟು ಬಂದಿದೆ BC ವ್ಯಾಲ್ಯೂ ನನಗೆ 6x ಅಂತ ತಗೊಂಡಿದ್ದೀನಿ. ಸೊ 6x is equal to 20 √3. ಸೊ x is equal to 20 √3 divided by 3 is 6. 2 3s are 2 10s are, so that is equal to 10 √3 divided by 3. ಸೊ x ಇಷ್ಟ ಆಯಿತು ಅಂತಂದರೆ ನನಗೀಗ ಸ್ಪೀಡ್ ಸಿಕ್ಬಿಡ್ತು. ಸೊ ಸ್ಪೀಡ್ ಸಿಕ್ತು, ಈಗ ನಾನೇನು ಮಾಡಬೇಕು, ಐ ವಾಂಟ್ ಟು ಫೈಂಡ್ ಔಟ್ ದ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಗೊತ್ತಿದೆ, ಸ್ಪೀಡ್ ಗೊತ್ತಿದೆ. ಈಗ ಸ್ಪೀಡ್ ಕಂಡುಹಿಡಿಯೋಕ್ಕೆ, ಟೈಮ್ ಕಂಡುಹಿಡಿಯೋಕ್ಕೆ ನಾನು ಏನು ಮಾಡ್ತೀನಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ಲೇ, ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಡಿಸ್ಟೆನ್ಸ್ ಅಂತ ಬರ್ಕೊಳ್ತೀನಿ. ಇಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಇತ್ತು, ಟೈಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ನನಗೆ, ಡಿಸ್ಟೆನ್ಸ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, ಡಿಸ್ಟೆನ್ಸ್ ಎಷ್ಟಿದೆ, CD ಡಿಸ್ಟೆನ್ಸ್ ನನಗೆ, CD ಡಿಸ್ಟೆನ್ಸ್ 10 √3 ಇದೆ. ಇದೆಷ್ಟಿದೆ, ಇದು 10 √3 ಹೋಲ್ ಡಿವೈಡೆಡ್ ಬೈ 3 ಇದೆ. ಸಿಂಪ್ಲಿಫೈ ಮಾಡಿದ್ರೆ 10 √3 ಇಂಟು 3 ಡಿವೈಡೆಡ್ ಬೈ 10 √3, 10 √3 ಕ್ಯಾನ್ಸಲ್ ಆಗಿ 3 seconds ಬರುತ್ತೆ. ಅಂದರೆ ಕಾರ್ ರಿಕ್ವೈರ್ಡ್ 3 seconds ಟು ರೀಚ್ ಫ್ರಮ್ C to D. ಈಗ ಅವನು ಎಲ್ಲಿ ಕೇಳಿರೋದು, ಫೈಂಡ್ ದ ಟೈಮ್ ಟೇಕನ್ ಟು ರೀಚ್ ದ ಕಾರ್ ಫ್ರಮ್ ಪಾಯಿಂಟ್ B. ಇದು ಫ್ರಮ್ ಪಾಯಿಂಟ್ C ಆಯಿತು. ಈಗ ಫ್ರಮ್ ಪಾಯಿಂಟ್ B, ಫ್ರಮ್ ಪಾಯಿಂಟ್
B ಏನಾಗುತ್ತೆ 6 + 3 ಇಟ್ ಟೇಕ್ಸ್ 9 ಸೆಕೆಂಡ್ಸ್. ಅವ್ರು ಕೇಳಿರೋದು ಬಿ ಇಂದ ಇಲ್ಲಿಂದ ಇಲ್ಲಿಗೆ 6 ಸೆಕೆಂಡ್ಸು, ಇಲ್ಲಿಂದ ಇಲ್ಲಿಗೆ 3 ಸೆಕೆಂಡ್ಸ್ ಅಂತ ಈಗ ಕಂಡಿಡಿದ್ವಿ ನಾವು. ಸೊ ಟೋಟಲ್ ಎಷ್ಟಾಗುತ್ತೆ? ಇಟ್ ರಿಕ್ವೈರ್ಸ್ 9 ಸೆಕೆಂಡ್ಸ್ ಟು ರೀಚ್ ದ ಫೂಟ್ ಆಫ್ ದ ಟವರ್. ಅಲ್ಲಿಗೆ ಒಂದು ಕ್ವಶನ್ಗೆ ಆನ್ಸರ್ ಆಯಿತು. ನೆಕ್ಸ್ಟ್, ಇಫ್ ದ ಹೈಟ್ ಆಫ್ ದ ಟವರ್ ಇಸ್ 30 meter, ದೆನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಟವರ್ ಟು ದ ಬಿ. ಅಂದರೆ ಇದು ಹೈಪಾಟಿನ್ಯೂಸ್ ಸೈಡ್. ಯಾವ ಟ್ರಯಾಂಗಲ್ ಅಲ್ಲಿ? ಎ ಬಿ ಡಿ ಅಲ್ಲಿ. ಸೊ ಇಲ್ಲಿಗೆ ಎ ಡಿ ಬಿಗೆ ಹೈಪಾಟಿನ್ಯೂಸ್ ಸೈಡ್ ಬೇಕಾಗಿರೋದ್ರಿಂದ ಹೈಪಾಟಿನ್ಯೂಸ್ ಆಪೋಸಿಟ್ sin 30 ಯೂಸ್ ಮಾಡಿ. ಸೊ ಯೂಸ್ sin 30 is equal to opposite by hypotenuse. So opposite by hypotenuse substitute ಮಾಡಿದ್ರೆ sin 30 is 1/2. opposite side is 30 degree. hypotenuse side is nothing but what? Distance between the top and the ಇದು ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ? ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಬಿ is equal to 30 into 2, that is equal to 60 meter. So this is what the distance between top of the tower to the point B, and the time required to reach from point B to the foot of the tower is 9 seconds. ಇವೆರಡು ಕ್ವಶನ್ ಕೇಳಿದರೆ these are the answers. For the remaining 5 mark question, surface area volume, so due to time constraint, I am going to record it in my next video and I am going to upload it by tomorrow. So thank you. ಇದನ್ನ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, 4 ಮಾಡೆಲ್ ಪೇಪರ್ ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನೊಂದು 20 days ಇದೆ ನಮ್ಮ ಎಕ್ಸಾಮ್ಗೆ. ನೀವು ಚೆನ್ನಾಗಿ ಇವತ್ತಿಂದ ಪ್ರಿಪೇರ್ ಆಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಬೆಟರ್ ಮಾರ್ಕ್ಸ್ ಇನ್ ದ ಕಮಿಂಗ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.